ಬಿಜೆಪಿ ಕಾರ್ಯಕರ್ತ ಒಬ್ಬ ಸೂಸೈಡ್ ಮಾಡ್ಕೊಂಡಿದ್ದಾನೆ. MLA ಪೊನ್ನಣ್ಣ ಅವರ ಪ್ರೇರಣೆಯಿಂದ FIR ಮಾಡಿಸಿ ನನಗೆ ಕಿರುಕುಳ ಕೊಟ್ಟಿದ್ದಾರೆ ಅಂತೆಲ್ಲ ಆರೋಪಗಳಿದ್ದಾವೆ. ನಾಗಾವಾರದಲ್ಲಿ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಬಿಜೆಪಿ ಕಚೇರಿ ಮಾಡ್ತಾರೆ, ತನಿಖೆ ಮಾಡ್ತಾರೆ. ಸಂಬಂಧಪಟ್ಟ DCP ಅವರು ತನಿಖೆ ಮಾಡ್ತಾರೆ. ತನಿಖೆ ಮಾಡಿದ್ಮೇಲೆ ವರದಿನಲ್ಲಿ ಏನ್ ಬರುತ್ತೆ ನೋಡಿ ಅದ್ರ ಮೇಲೆ ಕ್ರಮ ತಗೊಳ್ತೀವಿ. ಅಲ್ಲ, ವಾಟ್ಸ್ಆಪ್ ಅಲ್ಲಿ ಬಂದಿದ್ದ ಮೆಸೇಜ್ ಅಡ್ಮಿನ್ ಅನ್ನೋ ಕಾರಣಕ್ಕಾಗಿ FIR ಮಾಡಿದ್ದಾರೆ. ಬಂದಿದ್ದು ಅನೇಕ ಸಂದರ್ಭದಲ್ಲಿ ವಾಟ್ಸ್ಆಪ್ ಅಲ್ಲಿ ಬಂದಿದ್ದಾಗ್ಲಿ ಅಥವಾ ಯಾವುದೇ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಬಂದಿದ್ದಾಗ್ಲಿ ಸತ್ಯ ಇರೋದಿಲ್ಲ. ಅದನ್ನ ವೆರಿಫೈ ಮಾಡಬೇಕು. ವೆರಿಫೈ ಮಾಡಿ ಸತ್ಯ ಇದ್ರೆ ಅದಕ್ಕೇನು ಕ್ರಮ ತಗೋಬೇಕು ತಗೊಳ್ತೀವಿ. ಅಲ್ಲ ಸರ್, ನಾನು ವಾಟ್ಸ್ಆಪ್ ಅಡ್ಮಿನ್ ಅನ್ನೋ ಕಾರಣಕ್ಕಾಗಿ ಅವನ ಮೇಲೆ FIR ದಾಖಲು ಮಾಡಿ ಕಾರಣ ಏನಾದ್ರೂ ಇರ್ಲಿ ಅಂತದ್ದೇನಾದ್ರೂ ಇನ್ವಾಲ್ವ್ಮೆಂಟ್ ಯಾರ್ದಾದ್ರೂ ಇದ್ರೆ ಅದನ್ನ ಪರಿಶೀಲನೆ ಮಾಡ್ತೀವಿ. ಅದು ತನಿಖೆ ಸಂದರ್ಭದಲ್ಲಿ ಬಂದೇ ಬರುತ್ತಲ್ಲ. FIR ಆದ ತಕ್ಷಣ ತನಿಖೆ ಶುರು ಆಗ್ತದೆ, ತನಿಖೆ ಮಾಡ್ತಾರೆ. ಅದರಲ್ಲಿ ಬಂದಾಗ ಅದಕ್ಕೇನು ಕ್ರಮ ತಗೋಬೇಕು, ಯಾರೇ ಆದ್ರೂ ಕೂಡ ಅವ್ರ ಮೇಲೆ ಕ್ರಮ ತಗೋತಾರೆ.